ಒಂದು ಪತ್ರಿಕಾಗೋಷ್ಠಿಯ ಭಾಗವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಚಂದ್ರನಗೌಡ ಬೆಳಾರ ಬಿಜೆಪಿ ಹಿರಿಯ ಮುಖಂಡರು ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯ ಭಾಗವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಹನುಮಂತ ಇಟಗಿ ಬಿಜೆಪಿ ಜಿಲ್ಲಾ ವಕ್ತಾರರು ನಗರಸಭಾ ಸದಸ್ಯರು ಯಾದಗಿರಿ ಅವರಿಗೂ ಕೂಡ ಪತ್ರಿಕಾಗೋಷ್ಠಿಯ ಭಾಗವನ್ನು ಕೋರುತ್ತೇನೆ. ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿರುವಂಥ ಶ್ರೀಧರ್ ಪಾಪರ್ ಅವರು ಕೂಡ ಒಂದು ಪತ್ರಿಕಾಗೋಷ್ಠಿಯ ಭಾಗವನ್ನು ಕೋರುತ್ತೇನೆ. ಅದೇ ರೀತಿ ಮಾಜಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಮೊನ್ನೆ ಬೆಳಗ್ಗೆ ಅವರು ಕೂಡ ಪತ್ರಿಕಾಗೋಷ್ಠಿಯ ಭಾಗವನ್ನು ಕೋರುತ್ತೇನೆ. ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಜನಾಕ್ರೋಶ ಈ ರ್ಯಾಲಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ನಾಳೆ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗಿದೆ. ಅವರು ಇವತ್ತು ಒಂದು ನೆರೆಯ ಜಿಲ್ಲೆಯಾಗಿರ್ತಕ್ಕಂಥ ರಾಯಚೂರಿನ ಲಿಂಗಸೂರಿನಲ್ಲಿ ವಸತಿ ಮಾಡಿ ಬೆಳಗ್ಗೆ ಬೇಗ ನಮ್ಮ ಜಿಲ್ಲೆಗೆ ಆಗಮಿಸುತ್ತಾರೆ. ಭಯ ಸುತ್ತಮುತ್ತ ಮತ್ತು ಯಾದಗಿರಿಗೆ ಬೆಳಗ್ಗೆ 10 ಗಂಟೆಗೆ ತಹಸೀಲ್ ಕಚೇರಿಯಿಂದ ಸುಭಾಷ್ ಕಚೇರಿ ಚೌಕ್ವರೆಗೆ ಬೃಹತ್ ರ್ಯಾಲಿ ನಡೆಯುತ್ತೆ. ಈ ನಮ್ಮ ಜಿಲ್ಲೆಯ ಎಲ್ಲ 4 ಮತಕ್ಷೇತ್ರಗಳಿಂದ ಎಲ್ಲ 6 ಮಂಡಲಗಳಿಂದ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಎಲ್ಲ ವಿವಿಧ ಮೋರ್ಚಾ ಪದಾಧಿಕಾರಿಗಳು ಎಲ್ಲ ಪದಾಧಿಕಾರಿಗಳು ಪಕ್ಷದ ಅಭಿಮಾನಿಗಳು ಹಿತೈಷಿಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಅದರಲ್ಲಿ ಸ್ಥಳೀಯವಾಗಿ ಪತ್ರಿಕಾಗೋಷ್ಠಿಗಳಾಗಿದ್ದರು, ಸಭೆ ಸಂಸ್ಥೆಗಳಾಗಿದ್ದಾರೆ. ದೃಷ್ಟಿಯಿಂದ ಕೂಡ ಎಲ್ಲ ಸಭೆ ಸಮಾರಂಭಗಳಾಗಿದ್ದಾವೆ. ಹಾಗಾಗಿ ಜಿಲ್ಲೆಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾಳಿನ ಕಾರ್ಯಕ್ರಮದಲ್ಲಿ ತಾವು ತಮ್ಮವರೊಡನೆಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ಪಕ್ಷದ ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಿದ್ದಾರೆ. ಜನ ಈಗಾಗಲೇ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಈ ನೀತಿ ನಿಯಮಗಳು, ಬೆಲೆ ಏರಿಕೆ, ದಲಿತರ ಹಣ ಲೂಟಿ ಮಾಡಿರೋದು, ಓಲೈಕ ರಾಜಕಾರಣ ಮಾಡ್ತಾ ಇರೋದು, ಈ ಎಲ್ಲದರ ವಿರುದ್ಧ ಜನ ಈಗಾಗಲೇ ಅತ್ಯಂತ ಆಕ್ರೋಶ ಭರಿತರಾಗಿದ್ದಾರೆ. ಹಾಗಾಗಿ ನಾವು ವಿರೋಧ ಪಕ್ಷ ಸಮರ್ಥ ವಿರೋಧ ಪಕ್ಷವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರು ಅವರು ಕೂಡ ಯುವಕರ ಕಣ್ಮಣಿಗಳಾಗಿದ್ದಾರೆ. ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಒಂದುಗೂಡಿ ಪಕ್ಷದ ಏನು ಹಿರಿಯರಿದ್ದೀವಿ ಎಲ್ಲರೂ ಕೂಡಿಕೊಂಡು ಹಿರಿಯರು ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಕ್ಕಂಥ ಹೊಣೆಗಾರಿಕೆ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರ ನಮ್ಮೆಲ್ಲರ ಮೇಲೆ ಇದೆ. ನೇತೃತ್ವದಲ್ಲಿ ಜನ ಆಕ್ರೋಶ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಇರ್ಬೋದು ಮತ್ತು ರಾಜ್ಯದ ಇನ್ನೂ ಇತರ ನಾಯಕರು ಆಗಮಿಸಲಿದ್ದಾರೆ. ಹಾಗಾಗಿ ತಹಸೀಲ್ ಕಾರ್ಯಾಲಯದಿಂದ ಸುಭಾಷ್ ವೃತ್ತದವರೆಗೆ ಒಂದು ಜನ ಆಕ್ರೋಶದ ಹೋರಾಟದ ಯಾತ್ರೆಯನ್ನು ಮುಗಿಸುವ ಮುಖಾಂತರ ಸುಭಾಷ್ ಸರ್ಕಲಲ್ಲಿ ಅಲ್ಲಿ ಕಾರ್ಯಕರ್ತರನ್ನು ಜನರನ್ನು ಉದ್ದೇಶಿಸಿ ನನ್ನ ರಾಜ್ಯಾಧ್ಯಕ್ಷರು ಮಾತನಾಡಿದ್ದಾರೆ. ಏನು ಕಾಂಗ್ರೆಸ್ ಸರ್ಕಾರ ಈ ಒಂದು ಬೆಲೆ ಏರಿಕೆಯ ಹೊರೆಯನ್ನು ಏನು ಜನರ ಮೇಲೆ ಹಾಕ್ತಾ ಇದ್ದಾರೆ, ಹಾಗಾಗಿ ಜನರ ಹಿತದೃಷ್ಟಿಯಿಂದ ಒಂದು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಪಕ್ಷದ ಕಾರ್ಯಕರ್ತರು, ಪಕ್ಷದ ಎಲ್ಲ ಮುಖಂಡರು ಮತ್ತು ಸಾರ್ವಜನಿಕರು, ಯಾಕಂದರೆ ಸಾರ್ವಜನಿಕರ ಮೇಲೆ ಬೀಳ್ತಕ್ಕಂಥ ಹೊರೆಯ ದೃಷ್ಟಿ ಇಟ್ಟುಕೊಂಡು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿರೋದ್ರಿಂದ ಸಾರ್ವಜನಿಕರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕಂತೇಳಿ ನಾನು ಪಕ್ಷದ ವತಿಯಿಂದ ಎಲ್ಲರೂ ಕೂಡ ಒಂದು ಮನವಿ ಮಾಡ್ಕೊಳ್ತೀನಿ. ಮತ್ತು ಸಭೆಗಳನ್ನು ಮಾಡಬೇಕಂತೇಳಿ ತಿಳಿಸೋದಿರೋದ್ರಿಂದ ನಿನ್ನೆ ನಾವು ಗುಮ್ಮಡಿಕಲ್ ಕೂಡ ನಮ್ಮ ಮತಕ್ಷೇತ್ರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ವಿ ಮತ್ತು ಕಾರ್ಯಕರ್ತರ ಸಭೆಯನ್ನು ಮಾಡಿ ಹೇಳಿದ್ವಿ. ಅದೇ ರೀತಿಯಾಗಿ ಕೂಡ ಇವತ್ತು ಮಂಡಲಕ್ಕೆ ಸಂಬಂಧಪಟ್ಟಂಗೆ ಯಾದಗಿರಿ ಮತಕ್ಷೇತ್ರ ಮಂಡಲ ಸಂಬಂಧಪಟ್ಟಂಗೆ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರ ನೇತೃತ್ವ
ನಿನ್ನೆ ಸಭೆ ಇಟ್ಟಿದ್ರು. ಆ ಸಭೆ ಮೊನ್ನೆ ಸಾಯಂಕಾಲ ಕಾರಣಾಂತರದಿಂದ ಅವರು ರಿಲೇಷನ್ ಯಾರೋ ತೀರ್ಕೊಂಡಿರೋದ್ರಿಂದ ಲೇಟ್ ಆಗೋದೇನೋ ಸಭೆ ಮಾಡಿ ಅವತ್ತೇ ಪತ್ರಿಕಾಗೋಷ್ಠಿಯನ್ನು ಮಾಡೋದಿದ್ರು. ಹಾಗಾಗಿ ಲೇಟಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ರು. ಪ್ರತಿ ಮಂಡಲದಲ್ಲೂ ಕೂಡ ಪತ್ರಿಕಾಗೋಷ್ಠಿ ಮತ್ತು ಸಭೆಗಳನ್ನು ಮಾಡಿದ್ದಾರೆ. ಇವತ್ತಿನ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಈ ಒಂದು ಪತ್ರಿಕಾಗೋಷ್ಠಿ, ಯಾಕಂದರೆ ನೀವು ಹೇಳಿದಾಗ ಜನರಿಗೆ ಬೇರೆ ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಮತ್ತೊಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಹಾಗಾಗಿ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ.